ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಒಂದುಗೂಡಿಸುವ ಎಜುಕೇಷನ್ ಎಕ್ಸ್ಪೋ ಬಗ್ಗೆ ನೀವು ಕೇಳಿರ್ತೀರಾ. ಆದರೆ ಇಲ್ಲೊಂದು ಶಾಲೆಯಲ್ಲಿ ವಿಭಿನ್ನವಾದ ಎಕ್ಸ್ಪೋ ನಡೆಸಲಾಗಿದೆ. ಹೌದು, ತುಮಕೂರಿನ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಗುರುಕುಲ ಶಾಲೆಯಲ್ಲಿ ಮಕ್ಕಳ ಕಲಿಕೆಯ ಮಟ್ಟವನ್ನು ಮತ್ತಷ್ಟು ಚುರುಕುಗೊಳಿಸುವ ನಿಟ್ಟಿನಲ್ಲಿ ಶಾಲೆಯಲ್ಲಿ ಕಲಿಸಿದ ಚಟುವಟಿಕೆಗಳನ್ನು ತಮ್ಮ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ತೋರಿಸುವ ಹಿನ್ನೆಲೆಯಲ್ಲಿ ತಾವು ಮಾಡಿದಂತಹ ಚಟುವಟಿಕೆಗಳನ್ನು ಅವರ ಮುಖಾಂತರವೇ ವಿವರಿಸುವ ಮೂಲಕ ಮಕ್ಕಳ ಸಾಮರ್ಥ್ಯವನ್ನ ತಿಳಿದುಕೊಳ್ಳಲು ಮಾಂಟೆಸರಿ ಎಕ್ಸ್ಪೋ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ತಮ್ಮ ಮಕ್ಕಳ ಕಲಿಕಾ ಗುಣಮಟ್ಟವನ್ನ ವೀಕ್ಷಿಸಲು ಪೋಷಕರು ಸಹ ಮುಂದಾಗಿದ್ದನ್ನ ವಿಶೇಷವಾಗಿತ್ತು. ಮಕ್ಕಳ ಚಟುವಟಿಕೆಗಳನ್ನು ವೀಕ್ಷಿಸಲು ಆಗಮಿಸಿದ್ದ ಪೋಷಕರು ಮಾತನಾಡಿ, ಮಕ್ಕಳು ತಮ್ಮ ಬುದ್ಧಿ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳಲು ಇಂತಹ ಕಾರ್ಯಕ್ರಮಗಳು ಪ್ರಯೋಜನಕಾರಿಯಾಗಿದೆ. ಜೊತೆಗೆ ಗುರುಕುಲ ಶಾಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹವನ್ನ ನೀಡಿ ಪ್ರತಿಭೆಯ ಅನಾವರಣಕ್ಕೆ ಸಹಕಾರಿಯಾಗಲಿದೆ ಎಂದು ತಮ್ಮ ಮಕ್ಕಳ ಬಗ್ಗೆ ಗುರುಕುಲ ಶಾಲೆಯ ಈ ಚಟುವಟಿಕೆಯ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದರು. ಈ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಎಲ್ಲ ಪ್ರೋಗ್ರಾಮು ಮತ್ತು ಏನು ಆ್ಯಕ್ಟಿವಿಟೀಸ್ ಎಲ್ಲ ಸೂಪರಾಗಿತ್ತು. ಮಿಲ್ಕ್ ಮ್ಯಾನ್ ಮಾಡಿದ್ದ ಚೆನ್ನಾಗಿ ಮಾಡಿದರು. ಖುಷಿ ಆಯಿತು ನೋಡಿ, ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಮಾಂಟೆಸರಿ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಫಂಕ್ಷನ್ ಮಾಡಿದ್ದಾರೆ. 1, 2, 3 ಎಲ್ಲನೂ ಪ್ರೋಗ್ರಾಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಕಲರ್ಫುಲ್ ಆಗಿದೆ. ಮಕ್ಕಳು ಅಷ್ಟೇ ತುಂಬ ಆಕ್ಟಿವ್ ಆಗಿ ಬಿಹೇವ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಹ್ಯಾಪಿಯಾಗಿದೆ. ನಮ್ಮ ಮಕ್ಕಳು ಇಂಥ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಂತಂದ್ಬಿಟ್ಟು ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ಗುರೂಜಿಗಳು ಅಷ್ಟೇ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಿದ್ದಾರೆ. ತುಂಬ ನಮಗೆ ಹೆಮ್ಮೆ ಆಗುತ್ತೆ. ಇಂಥ ಸ್ಕೂಲಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂತ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಎಲ್ಲರೂ ಅಷ್ಟೇ ಈ ಥರ ಎಕ್ಸಿಬಿಷನ್ ಮಾಡೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳೆಲ್ಲನೂ ತುಂಬ ನಾಲೆಡ್ಜಾಗಿ ಎಲ್ಲ ಚೆನ್ನಾಗಿ ಇದು ಮಾಡ್ತಿರ್ತಾರೆ. ತುಂಬ ಹ್ಯಾಪಿ ಆಗುತ್ತೆ ಮಕ್ಕಳು ಇದು ಮಾಡಿ. ತುಂಬ ಪೇರೆಂಟ್ಸು ಅಷ್ಟೇ ತುಂಬ ಕಷ್ಟಪಟ್ಟಿದ್ದಾರೆ. ಪ್ರತಿಯೊಬ್ಬ ಪೇರೆಂಟ್ಸೂ 1 ವೀಕಿಂದನೂ ಇದೇ ಕೆಲಸದಲ್ಲೇ ಇದ್ದಾರೇನೋ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಇದು ನೋಡಿಬಿಟ್ಟು ಮಕ್ಕಳನ್ನ ಮುಖದಲ್ಲಿ ಒಬ್ಬೊಬ್ಬರ ಮುಖದಲ್ಲೂ ಖುಷಿ ನೋಡಿಬಿಟ್ಟು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ಸ್ಕೂಲು. ಇಂಥ ಸ್ಕೂಲಲ್ಲಿ ನಮ್ಮ ಮಕ್ಕಳು ಓದ್ತಾ ಇರೋದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಮಕ್ಕಳೆಲ್ಲ ಕೋಆಪ್ರೇಟ್ ಮಾಡ್ತಾ ಇರೋದು, ಟೀಚರ್ಸ್ ಎಲ್ಲನೂ ಕೋಆಪ್ರೇಟ್ ಮಾಡೋದು, ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಅವ್ರು ಕೊಡೋ ರೆಸ್ಪೆಕ್ಟು ನಮಗೆ ತುಂಬ ಸಂತೋಷ ಆಗುತ್ತೆ. ಅದರಿಂದ ಎಲ್ಲ ಪೇರೆಂಟ್ಸು ಬಂದಿದ್ದಾರೆ. ಎಲ್ಲ ಮಕ್ಕಳದು ತುಂಬ ಖುಷಿ ಇದೆ. ಎಲ್ಲ ಆ್ಯಕ್ಟಿವಿಟೀಸೂ ಚೆನ್ನಾಗಿದೆ. ನನ್ನ ಮಗ ಪೋಸ್ಟ್ ಮ್ಯಾನ್ ಮಾಡ್ತಿದ್ದಾನೆ. ಅವನು ಅವ್ರ ಟೀಚರ್ನ ತುಂಬ ಹಚ್ಕೊಂಡಿದ್ದಾನೆ, ಸ್ಕೂಲ್ನ ತುಂಬ ಹಚ್ಕೊಂಡಿದ್ದಾನೆ. ನಾವು ಹುಡುಕಿ ಸುಮಾರು ಕಡೆ ಹುಡುಕಿ ಈ ಸ್ಕೂಲ್ಗೆ ಹಾಕಿದ್ಕೂ ಸ್ವಲ್ಪ ಸಾರ್ಥಕ ಆಯಿತು. ಚೆನ್ನಾಗಿದೆ ಎಲ್ಲ ಕಡೆ. ಎಲ್ಲ ಪೇರೆಂಟ್ಸು ಅಷ್ಟೇ ಇದು ಮಾಡ್ತಾರೆ. ಥ್ಯಾಂಕ್ ಯು. ಗುರುಕುಲ ಶಾಲೆಯ ಅಧ್ಯಕ್ಷರಾದ ಮಧು ಜೈನ್ ರವರು ಮಾತನಾಡಿ, ಮಕ್ಕಳು 1 ವರ್ಷದಲ್ಲಿ ಕಲಿತ ಚಟುವಟಿಕೆಗಳನ್ನು ಪ್ರದರ್ಶನದ ಮೂಲಕ ಅವರೇ ತಮ್ಮ ಪೋಷಕರಿಗೆ ತಿಳಿಯಪಡಿಸುವ ನಿಟ್ಟಿನಲ್ಲಿ ಮಾಂಟೆಸರಿ ಎಕ್ಸ್ಪೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಮಕ್ಕಳ ಕಲಿಕೆಯ ಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಪೋಷಕರಿಗೂ ತಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ತಿಳುವಳಿಕೆ ಪಡೆದುಕೊಂಡಿದ್ದಾರೆ ಎಂದು ತಿಳಿಯುತ್ತದೆ ಎಂದರು. ಎಲ್ಲರಿಗೂ ನಮಸ್ತೆ. ಶ್ರೀ ಗುರುಕುಲ್ ಓಪನ್ ಹೌಸ್ ಅಂತ ಮಾಡಿದ್ದೀವಿ. ಇದು ಸಣ್ಣ ಮಕ್ಕಳಿಗೆ ಅಂದರೆ ಮಾಂಟೆಸರಿ 1, ಮಾಂಟೆಸರಿ 2, ಮಾಂಟೆಸರಿ 3 1 ವರ್ಷದಿಂದ ಏನು ಆಗ್ತಿರುತ್ತೋ ಅವ್ರು ಏನೇನು ಮಾಡಿರ್ತಾರೋ ಅದನ್ನು ಪೇರೆಂಟ್ಸ್ಗೆ ಮತ್ತು ಬಂದಿರೋರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ನಾನು ಏನು ಕಲಿತೆ, ನಾನು ABCD ಆಗ್ಬೋದು, ಆಗ್ಬೋದು, ಮತ್ತು 1, 2, 3 ಆಗ್ಬೋದು, ಯಾವ ಥರ ಕಲಿತೆ. ನಮ್ಮಲ್ಲಿ ಕಲಿಸ್ಕೊಡೋದೇ ಏನಂತಾರೆ ಥಿಯರಿಟಿಕಲಿಗಿಂತ ಪ್ರಾಕ್ಟಿಕಲ್ಸ್ ಜಾಸ್ತಿ ಇರುತ್ತೆ. ಪ್ರಾಕ್ಟಿಕಲ್ ಮಾಂಟೆಸರಿ ಮೆಟೀರಿಯಲ್ಸ್ ಬಳಸ್ಕೊಂಡು ನೋಡಿ ಕಲಿ
ಮಾಡಿ ನಲಿ ಅನ್ನೋದಿದೆಯಲ್ಲ, ಅದನ್ನು ಡೂ ಇಟ್ ಯುವರ್ ಸೆಲ್ಫ್ ಅನ್ನೋದ್ರ ಬಗ್ಗೆ ಹೋಗ್ತೀವಿ ನಾವು ಮಾಂಟೆಸರಿಲಿ. ಅದನ್ನು ಅವರು ಇವತ್ತು ವ್ಯಕ್ತಪಡಿಸ್ತಾರೆ. ಅಂದರೆ ಪೇರೆಂಟ್ಸ್ಗಳಿಗೆ ನಾನು ಹೆಂಗೆ ಮಾಡಿದೆ ಅನ್ನೋದು ಅದೇ ಒಂದು ಖುಷಿ. ಆ ತೊದಲು ನುಡಿಗಳು ಅವ್ರು ಏನು ಹೇಳ್ತಾರೆ, ಆ ಇಂಗ್ಲೀಷಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ಕೊಂಡು ಹೇಳೋದ್ರಿಂದ ಹಿಡಿದು ಪೇರೆಂಟ್ಸ್ಗೆ ಅದನ್ನು ಖುಷಿ ಆಗುತ್ತೆ. ಅದು ಈ ಟೈಮು ಬೆಸ್ಟ್ ಟೈಮ್ ಅನ್ಕೊತೀನಿ. 10 ತಿಂಗಳಾದಮೇಲಿಂದ ಏನು ಅಕಾಡೆಮಿಕ್ ಇಯರ್ ಎಂಡಿಂಗಲ್ಲಿ ಅವ್ರಿಗೆ ಅದನ್ನು ಆದಮೇಲಿಂದ ಎಕ್ಸಾಮ್ ತೊಗೊಂಡು ರಜಾ, ಅಂದರೆ ಈಗ ಬೇಸಿಗೆಗಾಲ ಬರ್ತಿದ್ದಂಗೆ ರಜಾ ಆಗುತ್ತೆ. ಅದಕ್ಕಿಂತ ಮುಂಚೆ ಇದನ್ನೊಂದು ಓಪನ್ ಹೌಸ್ ಅಂತ ಮಾಡ್ತೀವಿ. ತುಂಬ ಚೆನ್ನಾಗಿ ಬಂದಿದೆ. ಪೇರೆಂಟ್ಸ್ ಎಲ್ಲ ತುಂಬಾ ಖುಷಿಪಟ್ಟರು. ಗುರುಕುಲ ಶಾಲೆಯ ಕಾರ್ಯದರ್ಶಿ ರಶ್ಮಿ ಮಧು ಜೈನ್ ರವರು ಮಾತನಾಡಿ, ಇಂದಿನ ಮಕ್ಕಳಿಗೆ ಶಾಲೆಯಲ್ಲಿ ಪಠ್ಯದ ಜೊತೆಗೆ ಪ್ರಾಯೋಗಿಕ ಶಿಕ್ಷಣ ಅಗತ್ಯವಾಗಿದೆ. ಮಕ್ಕಳಿಗೆ ಭಯದ ವಾತಾವರಣವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಇಂತಹ ವೇದಿಕೆಗಳು ಸಹಕಾರಿಯಾಗಿದೆ. ಶ್ರೀ ಗುರುಕುಲ ಶಾಲೆಯು ಸ್ಥಾಪನೆಯಾಗಿ 21 ವರ್ಷ ಕಳೆದಿದ್ದು ತುಮಕೂರಿಗೆ ಮತ್ತು ರಾಜ್ಯಕ್ಕೆ ಉತ್ತಮ ರ್ಯಾಂಕುಗಳನ್ನು ಸಹ ನೀಡಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನಷ್ಟು ಉನ್ನತ ಹಂತಕ್ಕೆ ಕೊಂಡೊಯ್ಯಲು ಸಹಕಾರಿಯಾಗಿದೆ. ತುಮಕೂರು ಜನತೆ ನಮಗೆ ಇನ್ನಷ್ಟು ಸಹಕಾರ ನೀಡಿದರೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಯಶಸ್ವಿಯಾಗುತ್ತೇವೆ ಎಂದರು. ನಮ್ಮ ಈ ಒಂದು ಮಾಂಟೆಸರಿ ಮೆಥಡ್, ಸೊ ಇದು ಭಾಳ ವಿಭಿನ್ನವಾದ ಒಂದು ಮೆಥಡಾಲಜಿ. ಸೊ ಮಾಂಟೆಸರಿ ಅಂದಿದ ತಕ್ಷಣ ಬರೀ ಪ್ರೀ ಸ್ಕೂಲ್ ಅನ್ಕೊತಾರೆ, ಖಂಡಿತ ಅಲ್ಲ. ಇದು ಒಂದು ರೀತಿಯಲ್ಲಿ ನಾವು ಒಂದು ಪ್ರಾಕ್ಟಿಕಲ್ ವೇ ಆಫ್ ಟೀಚಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಹೇಳ್ಕೊಡ್ತೀವಿ. ಮನೆಯಲ್ಲಿ ಮಕ್ಕಳಿಗೆ ಅಡುಗೆ ಮಾಡಬೇಕಾದ್ರೆ ಅಮ್ಮಂದಿರು ಸಾಮಾನ್ಯವಾಗಿ ತರಕಾರಿ ಕೊಟ್ಟು ಕೂರಿಸ್ತಾರೆ ಅಥವಾ ಚಪಾತಿ ಹಿಟ್ಟು ಕೊಟ್ಟು ಕೂರಿಸ್ತಾರೆ. ಸೊ ಅದರಿಂದ ಎಷ್ಟೆಲ್ಲ ಮಕ್ಕಳು ಕಲಿತಾರೆ ಅನ್ನೋದು ಖಂಡಿತವಾಗ್ಲೂ ಅದನ್ನು ಅಂದಾಜು ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಒಂದು ಕಾನ್ಸೆಪ್ಟನ್ನ ನಾವು ಎಲ್ಲ ಒಂದು ವಿಚಾರದಲ್ಲೂ ತಗೊಂಡಾಗ ಇವತ್ತಿನ ಒಂದು ನಮ್ಮ ಮಕ್ಕಳು ಒಂದು ನಂಬರ್ಸ್ ಆಗಿರ್ಬೋದು, ಒಂದು ಆಲ್ಫಾಬೆಟ್ಸ್ ಆಗಿರ್ಬೋದು, ಅಥವಾ ಒಂದು ತರಕಾರಿಗಳನ್ನ ಐಡೆಂಟಿಫೈ ಮಾಡೋ ರೀತಿ ಆಗಿರ್ಬೋದು, ಅದನ್ನು ಒಂದು ವಿಭಿನ್ನವಾಗಿ ನಾವು ಹೇಳ್ಕೊಟ್ಟಿರೋ ಒಂದು ರೀತಿಯಲ್ಲಿ ಇವತ್ತು ಅವರು ಅದನ್ನು ಶೋಕೇಸ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಮ್ಮ ಒಂದು ಸ್ಕೂಲ್ ಮಾಂಟೆಸರಿ ಗುರೂಜೀಸ್ ಟೀಮ್ ಆಗ್ಬೋದು, ಅದಕ್ಕೆ ತಕ್ಕ ಹಾಗೆ ನಮ್ಮ ಒಂದು ಪ್ಯಾರೆಂಟ್ಸ್ ಟೀಮನ್ನು ಸೊ ಅದಕ್ಕೆ ಕೋಆಪ್ರೇಟ್ ಮಾಡಿ ಈ ಒಂದು ಇಟ್ ಈಸ್ ಅ ಟೀಮ್ ವರ್ಕ್. ಏನೇ ಒಂದಾಗಲಿ ಶಾಲೆ ಅಂತ ಮಕ್ಕಳು ಏನೇ ಒಂದು ಬಂದ್ರೂ 50% ಆಫ್ ಜವಾಬ್ದಾರಿ ನಮ್ಮದಿತ್ತು ಅಂತಂದರೆ ಇನ್ನು 50% ಜವಾಬ್ದಾರಿ ಖಂಡಿತವಾಗ್ಲೂ ಪ್ಯಾರೆಂಟ್ಸ್ದಿರುತ್ತೆ. ನಮ್ಮ ಶ್ರೀ ಗುರುಕುಲ್ ಪ್ಯಾರೆಂಟ್ಸು ಎಲ್ಲ ಒಂದು ರೀತಿಯಲ್ಲೂ ನಮಗೆ ಸಹಕಾರ ನೀಡಿ ಈ ಒಂದು ಪ್ರೋಗ್ರಾಮ್ನ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಮೂಡಿಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮಕ್ಕಳು ಆ ಸ್ಟೇಜ್ ಫಿಯರ್ ಅನ್ನೋದನ್ನು ಹೋಗಲಾಡ್ಸೋದಕ್ಕೆ 10 ಜನದ ಮುಂದೆ ನಾನು ಮಾತಾಡಬೇಕು, ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಒಂದು ಇನ್ಕ್ರೀಸ್ ಮಾಡಲಿಕ್ಕೆ ಇದೆಲ್ಲ ಒಂದು ಸಣ್ಣ ಪ್ರಯತ್ನ. ಈಗೊಂದು ನಾವೇನು ಮಾಡ್ತೀವಿ, ಈ ಒಂದು ಏಜಿಂದ ಏನು ನಾವು ಆ ಬೇಸಿಕ್ ಕೊಡ್ತೀವಿ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಈ ಒಂದು ರೀತಿಯಲ್ಲಿ ನಮ್ಮ ಒಂದು ಮಾಂಟೆಸರಿಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಪ್ರತಿಯೊಬ್ಬರು ಒಂದು ಪಾರ್ಟಿಸಿಪೇಷನ್ನು ಇಂಪಾರ್ಟೆಂಟ್ ಅನ್ನೋದು ನಮ್ಮ ಒಂದು ಶ್ರೀ ಗುರುಕುಲ್ ಒಂದು ಕಾನ್ಸೆಪ್ಟು. ನಮ್ಮ ಒಂದು ಸ್ಕೂಲ್ ಡೇ ಆಗಿರ್ಬೋದು, ಯಾವುದೇ ಒಂದು ಪ್ರೋಗ್ರಾಮ್ ಆಗ್ಬೋದು, ಪ್ರತಿಯೊಂದು ಮಗುನೂ ನಾವು ಇನ್ವಾಲ್ವ್ ಮಾಡ್ಕೊತೀವಿ. ಇದು ಮೊದಲನೇ ಹೆಜ್ಜೆ ಮಾಂಟೆಸರಿ ಮಕ್ಕಳಿಗೆ ಅವರು ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಹೈಯರ್ ದ ಕ್ಲಾಸ್ ಹೋದಾಗೆ ಪ್ರತಿಯೊಂದರಲ್ಲೂ ಅವರ ಇನ್ವಾಲ್ವ್ಮೆಂಟ್ ಇರುತ್ತೆ. ಖಂಡಿತವಾಗ್ಲೂ ನಾನು ಅದನ್ನು ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದಟ್ ನಮ್ಮ ಯಾವುದೇ ಒಂದು ಗುರುಕುಲೈಟ್ಸು ಸ್ಟೇಜ್ ಫಿಯರ್ ಇಲ್ಲ. ಅವ್ರಿಗೆ 10 ಜನದ ಮುಂದೆ ಅವರು ಧೈರ್ಯವಾಗಿ ಏನೇ ಒಂದು ಟಾಪಿಕ್ ಕೊಟ್ಟರು ಮಾತಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನಾವು ಇವೆಲ್ಲದನ್ನು ಸಣ್ಣ ಸ್ಟೆಪ್ಪನ್ನ ಒಂದು ದೊಡ್ಡ ಒಂದು ಇದರಾಗಿ ಒಂದು ಮಟ್ಟದಲ್ಲಿ ತೊಗೊಂಡೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ಇದು ನಮ್ಮ ಒಂದು ಸಣ್ಣ ಪ್ರಯತ್ನ. ಇದು ಸರ್ ಮಾಂಟೆಸರಿ ಮಕ್ಕಳನ್ನು ನಾವು ಎಷ್ಟು ದಿವಸ ಅನ್ನೋದಕ್ಕಿಂತ ಎಷ್ಟು ಗಂಟೆಗಳು ಇಟ್ಕೋಬೋದು ಅನ್ನೋದಷ್ಟೇ. ಸೊ ನಾವು ಬರೀ ಇದು ಒಂದು 2 to 2.5 hours ಅಷ್ಟೇ ನಾವು ಅವ್ರನ್ನ ಒಂದು ಹಿಡಿದಿಡ್ಬೋದು. ತುಂಬ ಪುಟ್ಟ ಮಕ್ಕಳು, ಸೊ ತುಂಬ ಹೊತ್ತು ಅವ್ರಿಗೆ ಎನರ್ಜಿ ಲೆವೆಲ್ ಒಂದೇ ಕಡೆ ಕೂರ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಓನ್ಲಿ ಫಾರ್ 2 hours and 2.5 hours ನಾವು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಪೇರೆಂಟ್ಸನ್ನು ಅದಕ್ಕೆ ತಕ್ಕ ಹಾಗೆ ಬಂದು ಪ್ರತಿಯೊಂದು ಮಗುವನ್ನು ಒಂದು ಕಾನ್ಸೆಪ್ಟ್ಗಳನ್ನ ನೋಡಿ ಎಂಜಾಯ್ ಮಾಡಿದ್ದಾರೆ. ಇಟ್ ಈಸ್ ಓನ್ಲಿ 2.5 hours to 3 hours ಪ್ರೋಗ್ರಾಮು. ಬಟ್ ಇದಕ್ಕೆ ಹಿನ್ನೆಲೆಯಾಗಿ ಸಣ್ಣ ಮಕ್ಕಳದು ಪ್ರೋಗ್ರಾಮ್ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು ವೀಕಿಂದ ನಾವು ಇದ್ರ ಬಗ್ಗೆ ನಾವು ವರ್ಕ್ ಮಾಡಿದ್ದೀವಿ. ಇದ್ರ ಬಗ್ಗೆ
ಸರ್ ಪ್ರೈಸಸ್ ಅಂತ ಖಂಡಿತವಾಗ್ಲೂ ನಾವು ಅದನ್ನು ಸೆಗ್ರಿಗೇಟ್ ಮಾಡಲ್ಲ. ಪ್ರತಿಯೊಂದು ಮಗುನೂ ತುಂಬ ಇಂಪಾರ್ಟೆಂಟು. ಪ್ರತಿಯೊಂದು ಮಗುದು ಟ್ಯಾಲೆಂಟು ಬೇರೆ ಬೇರೆ ಒಂದು ರೀತಿಯಲ್ಲಿರೋದ್ರಿಂದ ಸೊ ಎಲ್ಲ ಮಕ್ಳಿಗೂ ನಾವು ಒಂದೇ ರೀತಿಯಲ್ಲಿ ಎನ್ಕರೇಜ್ ಮಾಡ್ತೀವಿ. ಈಗಲಿಂದನೇ ನೀನು ಚೆನ್ನಾಗಿ ಮಾಡಿದ್ಯಾ, ನೀನು ಚೆನ್ನಾಗಿ ಮಾಡಿಲ್ಲ ಅಂತ ಸಪ್ರೆಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಅದು ಅಕಾರ್ಡಿಂಗ್ ಟು ದ ಚೈಲ್ಡ್ ಸೈಕಾಲಜಿ ಇಟ್ ಈಸ್ ನಾಟ್ ಗುಡ್. ಸೊ ಹಾಗಾಗಿ ಪ್ರೈಸಸ್ ಅಂತ ಖಂಡಿತ ಮಾಡಿಲ್ಲ ಸರ್. ನಾವೊಂದು ಅಪ್ರಿಸಿಯೇಷನ್ನು, ಅವರ ಒಂದು ಖುಷಿ ಏನಿದೆಯೋ ಅವರ ಮುಖದಲ್ಲಿ, ಅವರ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆಯೋ, ಸೊ ಅದೇ ಒಂದು ಪ್ರೈಸ್ ಅಂತ ನಾವು ಭಾವಿಸ್ತೀವಿ ಸರ್. ಗುರುಕುಲ್ ಶಾಲೆ 21 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ. ನಾವು ಸ್ಟೇಟ್ ಬೋರ್ಡಲ್ಲಿದ್ದಾಗ ಸಾಕಷ್ಟು ನಮ್ಮ ಒಂದು ಡಿಸ್ಟ್ರಿಕ್ಟಿಗೆ, ನಮ್ಮ ಒಂದು ಸ್ಟೇಟ್ಗೆ ಒಳ್ಳೊಳ್ಳೆ ರ್ಯಾಂಕ್ಸ್ಗಳನ್ನ ಕೊಟ್ಟಿದ್ದೀವಿ. ಈ ಪ್ರಯತ್ನದಲ್ಲಿ ನಮ್ಮ ಮಕ್ಕಳನ್ನು ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಅವ್ರನ್ನ ಎಜುಕೇಷನ್ ವೈಸ್ ನಾವು ಕರೆದುಕೊಂಡು ಹೋಗೋದಕ್ಕೆ ಈಗ ನಮ್ಮ ಈ ಶ್ರೀ ಗುರುಕುಲ್ CBSE ನ್ಯೂ ಡೆಲ್ಲಿಗೆ ಅಫಿಲಿಯೇಷನ್ ಆಗಿದೆ. ಸೊ ಹಾಗಾಗಿ ಇದು ಒಂದು ನಮಗೆ ಒಂದು ಒಳ್ಳೆ ಮೈಲ್ ಸ್ಟೋನ್. ಇಟ್ ಈಸ್ ಎ ಮೈಲ್ ಸ್ಟೋನ್ ಫಾರ್ ಅಸ್. ನಮ್ಮ ಒಂದು ತುಮಕೂರು ಜನತೆಗೆ ನಾವು ಹೇಳೋದೇನು ಅಂತಂದರೆ, ಈ 21 ವರ್ಷಗಳ ಕಾಲ ನಾವು ನಮ್ಮ ಒಂದು ಸ್ಟೇಟ್ ಬೋರ್ಡ್ನಲ್ಲಿ ಒಂದು ಒಳ್ಳೆ ಮಕ್ಕಳಿಗೆ ಎಜುಕೇಷನ್ ಕೊಟ್ಕೊಂಡು ಒಂದು ಒಳ್ಳೆ ರ್ಯಾಂಕಿಂಗ್ಸ್ಗಳನ್ನ ಕೊಟ್ಟಿದ್ದೀವಿ. ಸೊ ಇದೇ ರೀತಿ ನಮ್ಮ ಪೋಷಕರು ಮತ್ತು ನಮ್ಮ ತುಮಕೂರು ಜನತೆ ನಮಗೆ ಸಹಕರಿಸಿದ್ರೆ CBSEಲೂ ಖಂಡಿತವಾಗ್ಲೂ ನಾವು ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ನಮ್ಮ ಮಕ್ಕಳಿಗೆ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡೋ ಒಂದು ಆಸೆಯಲ್ಲಿ ನಾವಿದ್ದೀವಿ. ಇದಕ್ಕೆಲ್ಲದಕ್ಕೂ ಎಲ್ಲರ ಸಹಕಾರನೂ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು. ಒಟ್ಟಾರೆ ಗುರುಕುಲ ಶಾಲೆಯಲ್ಲಿ ಏರ್ಪಡಿಸಿದ್ದ ಮಾಂಟೆಸರಿ ಎಕ್ಸ್ಪೋ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಿದ್ದು ಗುರುಕುಲ ಶಾಲೆಯ ಆಡಳಿತ ಮಂಡಳಿಯು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.